ವೆಲ್ಕಮ್ ಬ್ಯಾಕ್ ಟು ಮೈ ಜಿ ಎಚ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಈ ವ್ಲಾಗ್ ಬಂದು ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ವ್ಲಾಗ್ ಇದು. ರಾಗಿ ಮಾಲ್ಟ್ನ ಯಾವ ಥರ ಮಾಡ್ತಾರೆ ಅಂತ ನಾವು ಈ ವ್ಲಾಗಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ, ನೋಡ್ಬೋದು ನೀವು. ಅರ್ಧ kg ರಾಗಿ, ಕೆಂಪು ಅಕ್ಕಿ 1/4 kg, ಗೋಧಿ 1/4 kg, ಹೆಸರು ಕಾಳು 100 ಗ್ರಾಮು, ಹುರುಳಿಕಾಳು 100 ಗ್ರಾಮು, ಕಡಲೆಕಾಯಿ ಬೀಜ 100 ಗ್ರಾಮು, ಬಾದಾಮಿ 100 ಗ್ರಾಮು, ಕಡಲೆಕಾಳು 100 ಗ್ರಾಮು, ಜೀರಿಗೆ 2 ಟೇಬಲ್ ಸ್ಪೂನ್ಸ್, ಮೆಂತ್ಯೆ 2 ಟೇಬಲ್ ಸ್ಪೂನ್, ಮೆಣಸು 2 ಟೇಬಲ್ ಸ್ಪೂನ್, ಗೋಡಂಬಿ 100 ಗ್ರಾಮು. ಇದಿಷ್ಟನ್ನು ತಗೋಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ರಾಗಿ ಹುರಿತಾ ಇರೋದು. ರಾಗಿನ ನೀವು ತುಂಬ ಲೋ ಫ್ಲೇಮಲ್ಲಿ ಹುರಿಬೇಕು. ರಾಗಿ ಅಂತಲ್ಲ, ಎಲ್ಲ ಧಾನ್ಯಗಳನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಹುರಿಬೇಕು. ರಾಗಿ ಹುರಿದಾಗೋ ಇದೆ. ಇವಾಗ ಗೋಧಿನ ಹುರಿತಾ ಇದ್ದಾರೆ, ನೋಡ್ಬೋದು ನೀವು ಗೋಧಿ ಆಗಿರ್ಬೋದು, ರಾಗಿ ಆಗಿರ್ಬೋದು ಹುರಿಬೇಕಾದ್ರೆ ನಿಮಗೆ ಅದರದ್ದೇ ಆದಂತಹ ಸೀಡ್ಸ್ದು ಒಂದು ಫ್ಲೇವರ್ ಬರುತ್ತೆ, ಆ ಒಂದು ಸ್ಮೆಲ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಆವಾಗ, ಇಲ್ಲ ಇದು ತುಂಬ ಚೆನ್ನಾಗಿ ಹುರಿತಾ ಇದೆ ಅಂತ. ನೋಡ್ಬೋದು ನೀವೇ. ಆ್ಯಂಡ್ ಇವಾಗ ಕೆಂಪು ಅಕ್ಕಿನ ಹುರಿತಾ ಇದ್ದಾರೆ. ಈ ಕೆಂಪಕ್ಕಿ ಯಾವಾಗಲೂ ಕೆಂಪಾಗೇ ಇರುತ್ತೆ, ಸೊ ಹುರಿಬೇಕಾದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಬಟ್ ಸ್ಟಿಲ್ ಆ ಒಂದು ಸ್ಮೆಲ್ ಏನು ಬರುತ್ತೆ ಅಲ್ವಾ, ಫ್ಲೇವರ್ ಬರುತ್ತೆ ನೋಡಿ, ಅದರಿಂದ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ಇದನ್ನು ಕೂಡ ಹುರಿದಾಗಿದೆ. ಎಲ್ಲ ಕಾಳುಗಳನ್ನು ಅಷ್ಟೇ ನೀವು ಲೋ ಫ್ಲೇಮಲ್ಲಿ ಕಡಿಮೆ ಉರಿನಲ್ಲಿ ಹುರ್ಕೋಬೇಕು. ಆ್ಯಂಡ್ ಇವಾಗ ಹೆಸರು ಕಾಳನ್ನು ಹುರಿತಾ ಇದ್ದಾರೆ, ನೋಡ್ಬೋದು ನೀವೇ. ಹೆಸರು ಕಾಳು ಹುರಿದಾಗಿದೆ. ಇವಾಗ ಕಡಲೆ ಬೀಜನ ಹುರ್ಕೋತಾ ಇದ್ದಾರೆ. ಅದನ್ನು ಅಷ್ಟೇ ಸಪ್ರೇಟಾಗಿ ಹುರ್ಕೋಬೇಕು. ಬರೀ ಕಡಲೆ ಬೀಜ ಅಂತಲ್ಲ, ಎಲ್ಲ ಸೀಡ್ಸ್ನೂ ಅಷ್ಟೇ ನೀವು ಸಪ್ರೇಟಾಗಿ ಹುರ್ಕೋಬೇಕು, ಯಾಕಂದರೆ ಫಸ್ಟ್ ಹುರಿತಾ ಇರೋದಲ್ವಾ. ಸೊ ಇವಾಗ ಬಾದಾಮಿನ ಹುರ್ಕೊಂಡಾಗಿದೆ, ನೋಡ್ಬೋದು ನೀವೇ. ಆ್ಯಂಡ್ ಇವಾಗ ಕಡಲೆಕಾಳನ್ನು ಹುರ್ಕೋತಾ ಇದ್ದಾರೆ, ನೋಡ್ಬೋದು ನೀವೇ. ನೀವು ಒಂದೊಂದು ಸೀಡ್ಸ್ನೂ ಕೂಡ ಹುರಿತಿರ್ಬೇಕಾದ್ರೆ ಅದರದ್ದೇ ಆದಂತಹ ಫ್ಲೇವರ್ ಅಂದರೆ ಸ್ಮೆಲ್ ಬರ್ತಾ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಹುರಿತಾ ಇದೆ ಅಂತ. ಆ್ಯಂಡ್ ಕಡಲೆಕಾಳು ಹುರ್ಕೊಂಡಾಗಿದೆ. ಇವಾಗ ಗೋಡಂಬಿನ ಹುರಿತಾ ಇದ್ದಾರೆ, ನೋಡ್ಬೋದು ನೀವೇ. ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಬೇಕು. ಇವಾಗ ಅದನ್ನು ಹುರ್ಕೊಂಡಾಗಿದೆ. ಇವಾಗ ಹುರುಳಿಕಾಳನ್ನು ಹುರಿತಾ ಇದ್ದಾರೆ, ನೋಡ್ಬೋದು ನೀವೇ. ಅದು ಸ್ವಲ್ಪ ಕೆಂಪಗೆ ಇದೆ. ಇವಾಗ ನೋಡಿ ಫುಲ್ ಕೆಂಪಗಾಗೋಗಿದೆ. ಲೋ ಫ್ಲೇಮಲ್ಲಿ ಹುರಿಬೇಕು ಎಲ್ಲನೂ. ಸೊ ಎಲ್ಲ ಸೀಡ್ಸ್ನೂ ಹುರ್ಕೊಂಡಾಗಿದೆ. ಇವಾಗ ಲಾಸ್ಟಲ್ಲಿ ಜೀರಿಗೆ, ಪೆಪ್ಪರ್ ಮತ್ತು ಮೆಂತ್ಯೆ ಇದೆಲ್ಲನೂ 2 ಟೇಬಲ್ ಸ್ಪೂನ್ಸ್ ಅಷ್ಟೇ ಹಾಕ್ಬೇಕು. ನೀವು ಜಾಸ್ತಿ ಹಾಕೋ ಥರ ಇಲ್ಲ, ಅಳತೆ ಪ್ರಕಾರ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಹೆಲ್ತಿ ಕೂಡ ಹೌದು. ಸೊ ಇವಾಗ ಅದನ್ನು ಕೂಡ ಎಲ್ಲನೂ ಹುರ್ಕೊಂಡಾದಮೇಲೆ ಇವಾಗ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸತಿ ಹುರ್ಕೋಬೇಕು. ನೋಡ್ಬೋದು ನೀವೇ, ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಹುರಿತಾ ಇರೋದು. ನಿಜವಾಗ್ಲೂ ಈ ರಾಗಿ ಮಾಲ್ಟ್ ತುಂಬ ಅಂದರೆ ತುಂಬಾ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ. ಆ್ಯಂಡ್ ಇದರಲ್ಲಿ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಫೈಬರ್ ಕಂಟೆಂಟ್ ಇದೆ. ಬಿಕಾಸ್ ಎಷ್ಟು ಸೀಡ್ಸ್ನ ನಾವಿಲ್ಲಿ ಹಾಕಿರೋದು. ಸೊ ತುಂಬ ಅಂದರೆ ತುಂಬ ಹೆಲ್ತಿ ಇದು. ಸೊ ಫೈನಲಿ ಈಗ ಮಿಲ್ಗೆ ಹೋಗಿ ಹಾಕಿಸ್ಕೊಂಡು ಬಂದಿದ್ದಾರೆ ಅಮ್ಮ. ನೋಡಿ ಹೇಗೆ ಬಂದಿದೆ ಪೌಡರ್ ಅಂತ, ತುಂಬ ಸಾಫ್ಟಾಗಿ ಕ್ಲೀನಾಗಿ ನೀಟಾಗಿ ಬಂದಿದೆ. ಇದನ್ನು ನೀವು ಡೈಲಿ ಮಾಡ್ಕೊಂಡು ಕುಡಿಬೋದು. ಯಾವ ಟೈಮಿಂಗ್ಸ್ ಅಂತ ಏನಿಲ್ಲ ಇದಕ್ಕೆ. ಸಂಜೆನಾದರೂ ಕುಡಿಬೋದು, ಬೆಳಗ್ಗೆ ಆದರೂ ಕುಡಿಬೋದು, ಮಧ್ಯಾಹ್ನ ಕುಡಿಬೋದು. ಇದು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ಕುಡಿಯುವಂತಹ ಹೆಲ್ತಿ ಡ್ರಿಂಕ್ ಇದು. ಸೊ ಎಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಜಿ ಎಚ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.